ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸ್ಕಾಲರ್ಶಿಪ್ದು ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲ ಒಂದು ಸ್ಟೂಡೆಂಟ್ಸು ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ ಏನಾಗಿದೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ರು ಒ ಬಿ ಸಿ ಸ್ಟೂಡೆಂಟ್ಸ್ಗೆ ನಮ್ಮ ವೆರಿಫಿಕೇಷನ್ಸ್ ಯಾವಾಗ ಆಗುತ್ತೆ, ಅಮೌಂಟ್ ಯಾವಾಗ ಬರುತ್ತೆ ಅಂತ. ನಾನು ಆಲ್ರೆಡಿ ನಿಮ್ಮ ತಮ್ಮನೆಲ್ಲ ತೋರಿಸ್ತೀನಿ, ಅಮೌಂಟ್ ಕೂಡ ಮೆನ್ಷನ್ ಇದೆ. ಅದೇ ರಿಯಲು ನಿಮಗೆ ಈಗ ಲೈವಲ್ಲೇ ತೋರಿಸ್ತೀನಿ. ಪ್ರತಿಯೊಂದು ಇನ್ಫಾರ್ಮೇಷನ್ನ ಕ್ಲಿಯರಾಗಿ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಅಪ್ಡೇಟು, ಗೌರ್ಮೆಂಟ್ ಬರುವಂಥ ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಎಲ್ಲ ಥರದ್ದು, ಯಾಕಂದರೆ ನಾನು ಬರೀ SSB ಸ್ಕಾಲರ್ಶಿಪ್ ಅಲ್ಲ, ಎಲ್ಲ ಥರದ ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತಾಯಿರ್ತೀನಿ. ನನಗೆ ಎಷ್ಟೊಂದು ಸ್ಕಾಲರ್ಶಿಪ್ ಬಂದಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮ ಚಾನಲ್ನ ಫಾಲೋ ಮಾಡಿದರೆ, ಇನ್ನೂ ನಿಮ್ಗೆ ಗೊತ್ತಿರಲಿಲ್ಲ ನಮ್ಮ ಚಾನಲ್ ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ಪ್ರತಿಯೊಂದು ಸ್ಕಾಲರ್ಶಿಪ್ ನಾಟ್ ಓನ್ಲಿ ಬರೀ SSB ಅಲ್ಲ, SSBಲಿ ಎಲ್ಲ ಬರೋವು ಮತ್ತು ಪ್ರೈವೇಟಲ್ಲಿ ಬರುವಂಥ ಸ್ಕಾಲರ್ಶಿಪ್ ಅವಕ್ಕೆ ಅವಾಯ್ಡೆಡ್ ಆಗೋದು ಯಾಕೆ, ಪ್ರತಿಯೊಂದು ಟ್ರಿಕ್ಸ್ ಸಮೇತ ಹೇಳ್ಕೊಟ್ಟಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈ ವರ್ಷದ್ದು 2025-26 ಸ್ಕಾಲರ್ಶಿಪ್ದು ಕಾಣಿಸ್ತಿದೆಯಲ್ಲ ಲೈವಲ್ಲಿ ನಿಮಗೆ. ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಯಾವಾಗ ನಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಿದ್ರು. ನಾನು ವೇಟ್ ಮಾಡಿ ಈ ಒಂದು ಜನವರಿ ಮಂತಲ್ಲೇ ನಿಮ್ಮ ಒಂದು ಸ್ಕಾಲರ್ಶಿಪ್ ವೆರಿಫಿಕೇಷನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಒಂದು ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಕೂಡ ಆಗಿರಲಿಲ್ಲ ಒ ಬಿ ಸಿ ಸ್ಟೂಡೆಂಟ್ಸ್ಗೆ. ಬಟ್ ಈ ವರ್ಷ SST ಯಾವಾಗ SC SC ಸ್ಟೂಡೆಂಟ್ಸ್ಗೆ ಅಮೌಂಟ್ ಕ್ರೆಡಿಟ್ ಆಗ್ತಿದೆ, 70% ಸ್ಟೂಡೆಂಟ್ಸ್ಗೆ ಬಂದಿದೆ ಅಂತ ಕೂಡ ಹೇಳಿದೆ. ಬಟ್ ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಯಾವುದೇ ಥರ ಅಪ್ಡೇಟ್ ಇರಲಿಲ್ಲ, ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ಇವಾಗ 2025-26 ನಿಮ್ಮ ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ ನೋಡ್ಬೋದು. ಈಗ ನಂದೇ ಒಂದು ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಫಸ್ಟ್ ಲೆವೆಲಿಂದನೇ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ನಿಮಗೆ. ನೋಡಿ, ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ನಿಮ್ಗೆ ಏನಾಗುತ್ತೆ, ಎರಡು ಥರ ಸ್ಕಾಲರ್ಶಿಪ್ ಬರುತ್ತೆ. ಒಂದು ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಡೇಷನ್ಸ್ ಸ್ಕೀಮ್ ಅಂತ ಒಂದು, ಅದರಲ್ಲಿ ಕೂಡ ಆ ಒಂದು ಸ್ಕೀಮಲ್ಲಿ ನಿಮ್ಮದು ಅಪ್ಲಿಕೇಶನ್ಸ್ ಅಪ್ಲೋಡ್ ಅನ್ನೋದು ಎಸ್ ಅಂತಾಗಿದೆ. ಓಕೆನಾ, ಅದು ಕೂಡ ಸ್ಕಾಲರ್ಶಿಪ್ ಕೊಡಲೇಬೇಕು. ನೆಕ್ಸ್ಟು BCWD ಫೀ ರಿಯಂಬರ್ಸ್ಮೆಂಟ್ ಅಮೌಂಟ್ ಅಂತ ಕರಿತೀವಿ, ಇದು ಕೂಡ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಎಸ್ ಅಂತಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ಲೆವೆಲ್ ವೆರಿಫಿಕೇಷನ್ಸ್, ಇದು ಬಂದ್ಬಿಟ್ಟು ನಿಮಗೆ ಪೇಮೆಂಟ್ ಅಪ್ರೂವ್ಡ್ ಆಗಿರುತ್ತೆ. ಎಷ್ಟು ಪೇಮೆಂಟ್ ಕೊಡುತ್ತೆ ಅದು ಅಪ್ರೂವ್ಡ್ ಆಗುತ್ತೆ ಇಲ್ಲ ಅಂತ ನೋಡ್ತಾರೆ, ಚೆಕ್ ಮಾಡ್ತಾರೆ. ನೋಡ್ಬೋದು ನಿಮಗೆ BCWD ಫೀ ರಿಯಂಬರ್ಸ್ಮೆಂಟ್ ಕೂಡ ಅಮೌಂಟ್ ಮೆನ್ಷನ್ ಆಗಿದೆ, ಎಸ್ ಅಂತ ಅಪ್ರೂವ್ಡ್ ಅಂತ ಎಸ್ ಗುಣದಾಗಿ ಅಮೌಂಟ್ ಕೂಡ ಮೆನ್ಷನ್ ಆಗಿದೆ 18,000 ಅಂತ. ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕಾಮಡೇಷನ್ ಸ್ಕೀಮಲ್ಲಿ ಪ್ರತಿ ವರ್ಷ 15,000 ಕೊಡ್ತೀವಿ, ಈ ವರ್ಷ 20,000 ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಅದನ್ನ ಆಮೇಲೆ ಆ ಸ್ಕೀಮ್ನ ಮತ್ತೆ ಆ್ಯಸ್ ಇಟ್ ಈಸ್ ಮೊದಲು ಎಷ್ಟು ಕೊಡ್ತಿದ್ರು ಅಷ್ಟೇ ಅಮೌಂಟ್ ಕೊಡ್ತೀರಾ. ಈ ವರ್ಷ ಕೂಡ ನಾವು 20,000 ಅಂತ ಅಪ್ಡೇಟ್ ಮಾಡಿದ್ವಿ. ಬಟ್ ಈ ವರ್ಷ ಗೌರ್ಮೆಂಟು ಅದೇ ಅಮೌಂಟ್ ಕೊಡ್ತೀನಿ ಅಂತ ಮತ್ತೆ ರಿಪೀಟ್ ತೊಗೊಂಡ್ರೆ, ಯಾಕಂದರೆ ಮುಂದಿನ ವರ್ಷ ಆದರೂ ಕೊಡ್ಬೋದು, ಮೇ ಬಿ 20,000. ಈ ವರ್ಷ 15,000 ಅಮೌಂಟ್ ಬರುತ್ತೆ. ಯಾಕೆ ಎಲ್ಲ ಒಂದು ಸ್ಟೂಡೆಂಟ್ಗೆ ಪ್ರತಿ ಮಂತು 1,500 ಅಂತ ಹಿಡ್ಕೊಂಡು 10 ಮಂತ್ಸ್ಗೆ ಟೋಟಲಾಗಿ 15,000 ಬರುತ್ತೆ. ನೋಡ್ಬೋದು ನಿಮಗೆ 18,000 ಪ್ಲಸ್ 15,000 ಅಂದರೆ 33,000 ಅಪ್ರೂವ್ಡ್ ಆಗಿದೆ. ಓಕೆನಾ. ನೆಕ್ಸ್ಟ್ ಥರ್ಡ್ ಲೆವೆಲ್ ಬಂದ್ಬಿಟ್ರೆ ನಿಮಗೆ ಪೇಮೆಂಟ್ ಇನಿಷಿಯೇಟಿವ್ ಸ್ಟೇಟಸ್, ಅಂದರೆ ನಿಮ್ಮ ಪೇಮೆಂಟ್ ಪುಷ್ ಟು DBT ಎಸ್ ಅಂತಾಗಿದ್ರೆ ವಿತಿನ್ 20 ಡೇಸಲ್ಲಿ ಇಲ್ಲ 1 ಮಂತ್ ಒಳಗಡೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ಗೊತ್ತು. ಪುಷ್ ಟು DBT ಎರಡೂ ಕೂಡ ಎಸ್ ಅಂತಾಗಿದೆ. ನೋಡ್ಬೋದು ನಿಮಗೆ DBTಲಿ ಇಲ್ಲೇ ನೋಡ್ಬೋದು ಲೈವಲ್ಲೇ. ಮೊದಲನೇದು ಅಕಾಡೆಮಿಕ್ ಅಲವೆನ್ಸ್ ವಿದ್ಯಾಸಿರಿ PMSRNS ಒಟ್ಟಿನ ವಿದ್ಯಾಸಿರಿ ಸ್ಕಾಲರ್ಶಿಪ್ಪು ಪುಷ್ ಟು DBT ಎಸ್ ಅಂತಾಗಿದೆ. ಅಮೌಂಟ್ ಕೂಡ ಮೆನ್ಷನ್ ಆಗಿದೆ 15,000. ನೆಕ್ಸ್ಟ್ ಫೀ ರಿಯಂಬರ್ಸ್ಮೆಂಟ್ ಅಂತ ಹೇಳಿದೆ, ಅದು ಕೂಡ ನಿಮಗೆ ಪುಷ್ ಟು DBT ಫಾರ್ ಪೇಮೆಂಟ್ ಕೂಡ ಅದು ಕೂಡ ಎಸ್ ಅಂತಾಗಿದೆ ನಿಮಗೆ. ನೆಕ್ಸ್ಟ್ ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಬಂದರೆ ಅವೇಟೆಡ್ ಅಂತಿದೆ. ಅಂದರೆ ಅವೇಟೆಡ್ ಅಂದರೆ ನಿಮಗೆ ಯಾವಾಗ DBT ಎಸ್ ಆಗಿದೆ, ನೆಕ್ಸ್ಟ್ ಅದನ್ನು DDO ಕಡೆಯಿಂದ ಅಪ್ಲೋಡ್ ಆಗಬೇಕು. ನೆಕ್ಸ್ಟ್ ಕಾಣಿಸ್ತಿದೆ ನೋಡಿ, ಪೇಮೆಂಟ್ ಅಪ್ಲೋಡ್ ಬೈ DDO ಇನ್ DBT. ಇದೇನು ಅವಾಗ ನಿಮಗೆ DDO ಕಡೆಯಿಂದ ಅಪ್ಲೋಡ್ ಆಗ್ಬಿಡ್ತು. ಇಲ್ಲಿ ನೋ ಅಂತಿದೆಯಲ್ಲ ಅಟ್ ಪ್ರೆಸೆಂಟ್, ಇವಾಗ ಇದು SS ಅಂತ ಆದರೆ ಇಲ್ಲಿ ಅವೇಟೆಡ್ ಅನ್ನೋದು ಒಂದು ಸ್ವಲ್ಪ ಅಪ್ಡೇಟ್ ಟೈಮ್ ತೊಗೊಂಡಿದೆ. ಯಾಕಂದ್ರೆ ಅವೇಟೆಡ್ ಅಂದರೆ ಕಂಪ್ಲೀಟಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗಿ ಇದನ್ನು ಇಲ್ಲಿ ಈ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಆದರೆ ಮಾತ್ರ ಇಲ್ಲಿ ಅವೇಟೆಡ್ ಅಂತ ಇರುತ್ತೆ. ಈ ಅವೇಟೆಡ್ ಅನ್ನೋ ವರ್ಡ್ನ ನೀವು ಯಾವಾಗ ಇಲ್ಲಿ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸಲ್ಲಿ ಬರುತ್ತೆ ಆವಾಗ ಕನ್ಫರ್ಮ್ ಮಾಡ್ಕೊಳ್ಳಿ, ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ ವಿತಿನ್ 20 ಡೇಸ್ ಆರ್ ಒನ್ ಮಂತಲ್ಲಿ ಅಂತ. ಬಟ್ DDO ಅಪ್ಲೋಡ್ ಆಗಬೇಕು. DDO ಅಪ್ಲೋಡ್ ಆದರೆ ನಿಮ್ಗೆ ಅಮೌಂಟ್ ಬರುತ್ತೆ. DDO ಅಪ್ಲೋಡ್ ಆಗೋವರೆಗೂ ನಿಮ್ಗೆ ಮಂತ್ ಬರಲ್ಲ. ಯಾವಾಗ DDO ಅವರು ಬೇಗನೆ ಅಪ್ಲೋಡ್ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಅಪ್ಲಿಕೇಶನ್ಸ್ ತುಂಬಾ ಇರುತ್ತೆ. ಒಂದು ತಾಲೂಕಾಯಿತು, ಒಂದು ಜಿಲ್ಲಾದಲ್ಲಾಯಿತು. ಈಗ ನಿಮ್ಮ ಪೆಂಡಿಂಗಲ್ಲಿ ಇಟ್ಕೊಂತ ಹೋದರೆ ನೆಕ್ಸ್ಟ್ ನ್ಯೂ ಅಪ್ಲಿಕೇಶನ್ ಹಾಕಿರೋದು ಅವ್ರು ವೆರಿಫಿಕೇಷನ್ಸ್ ಮಾಡಂತಿಲ್ಲ. ಯಾಕಂದರೆ ರಿಮೈನಿಂಗ್ ಅಂದರೆ ಮೊದಲು ಏನಿರುತ್ತೆ ಓಲ್ಡ್ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇರೋದನ್ನ ಅವರು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಆದಷ್ಟು ಬೇಗನೆ ಅವರು ಕಂಪ್ಲೀಟ್ ಮಾಡ್ತಾರೆ, ತಲೆ ಕೆಡಿಸ್ಕೊಬೇಡಿ. ಅಲ್ಲಿ ನೋ ಅಂತ ಇದೆಯಲ್ಲ, ಅಲ್ಲಿ ಅವೆರಡು ಕೂಡ ನಿಮ್ಗೆ ಏನಾಗುತ್ತೆ SS ಅಂತ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಪೇಮೆಂಟ್ ಡೀಟೇಲ್ಸ್ ಅಂತ ಬಂದರೆ ಅಟ್ ಪ್ರೆಸೆಂಟ್ ಇವಾಗ ಅದೇ ಕೂಡ ಎಲ್ಲ ನೋ ರೆಸ್ಪಾನ್ಸ್ ಇದೆ. ಯಾಕಂದರೆ ಇನ್ನೂ ನಮಗೆ ಅಮೌಂಟ್ ಅನ್ನೋದು ಕ್ರಿಯೇಟ್ ಆಗಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಏನಪ್ಪ ಗುಡ್ ನ್ಯೂಸ್ ಅಂದರೆ ನಿಮಗೆ ಕಂಪ್ಲೀಟಾಗಿ ಅಮೌಂಟು ನಿಮ್ಮ ವೆರಿಫಿಕೇಷನ್ಸ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಇದು ಅಂತ ಕನ್ಫರ್ಮ್. ಯಾಕಂದರೆ ಸಾಕಷ್ಟು ಜನ OBC ಸ್ಟೂಡೆಂಟ್ಸ್ ನೋಡಿ, ಇದು 3B ಸ್ಟೂಡೆಂಟ್ಸ್ ನಾನಾಗಿರೋದ್ರಿಂದ ಇದು ಕಂಪ್ಲೀಟ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಬರುತ್ತೆ. ನೀವು ಯಾರು SC ST ಬಿಟ್ಟು ಅದೊಂದೇ ಅಪ್ಡೇಟ್ ಮಾಡ್ತಿದ್ರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಅಪ್ಡೇಟ್ ಮಾಡ್ತೀನಿ ಅನ್ಬೋದು. ಏನಾದರೂ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಯಿತು, ನೀವು ಒಂದು ಡಿಗ್ರಿ ಸ್ಟೂಡೆಂಟ್ಸ್ ಆದರೆ ನಿಮ್ಮ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ, ನಿಮ್ಮ ಅಮೌಂಟ್ ಕೂಡ ಆದಷ್ಟು ಬೇಕಾದ್ರೆ ಬರುತ್ತೆ. ಮತ್ತು ನಿಮಗೆ ಇದು ನೋಡಿ, ಈಗ ಅಪ್ಲೋಡ್ ಅಂದರೆ ನಿಮಗೆ ಎಸ್ ಅಂತ ಬಿಟ್ಟಿದ್ದನ್ನು ಫಂಡ್ ರಿಲೀಸ್ ಮಾಡಿದ್ದಾರೆ. DDO ಕಡೆ ಅಪ್ಲೋಡ್ ಆಗಿ ನಿಮ್ಮ ಅಮೌಂಟ್ ಬರಬೇಕಾಯ್ತಾ. ನೆಕ್ಸ್ಟ್ ಯಾವೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಮತ್ತು ಯಾವೊಂದು ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡಿದ್ದಾರೆ, ಯಾವೊಂದು ಸ್ಟೂಡೆಂಟ್ಸ್ಗೆ ಅಮೌಂಟ್ ಬರುತ್ತೆ. ಯಾಕಂದರೆ
ಅಮೌಂಟು ಫಂಡ್ ರಿಲೀಸ್ ಆಗೋದು ಒಂದು ಜಿಲ್ಲೆದಲ್ಲಿ ಮಾತ್ರ, ಅಂದರೆ ಕ್ಯಾಟಗರಿ ವೈಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಒಂದು ಡಿಗ್ರೀಸ್ ಯಾವ ಒಂದು ಡಿಗ್ರಿ ಓದ್ತಿದ್ರೆ ಆ ಒಂದು ಡಿಗ್ರಿ ಸ್ಟೂಡೆಂಟ್ಸ್ಗೆ ಮತ್ತು ಒಂದು ಡಿಸ್ಟಿಕಲ್ಲಿ ಈ ಥರ ಡಿಫ್ರೆಂಟಾಗಿ ಫಂಡ್ ರಿಲೀಸ್ ಆಗ್ತಾ ಹೋಗುತ್ತೆ. ನಾವು ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾಟ್ ಓನ್ಲಿ ನಿಮ್ಮ ಬರೀ SSBದು ಅಂತೆಲ್ಲ, ನೆಕ್ಸ್ಟ್ ಬೇರೆ ಬೇರೆ ಒಂದು ಸ್ಕಾಲರ್ಶಿಪ್ದು ಅಪ್ಡೇಟ್ ಕೊಡ್ತಿರ್ತೀನಿ. ಅದಕ್ಕೋಸ್ಕರ ನೀವೇನು ಬೇಕಂದರೆ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಬೇಕು. ಯಾಕಂದರೆ ನೋಡಿ, ಈಗ ನಾನು ಆಲ್ಮೋಸ್ಟ್ ಒಂದು 5 ಡೇಸ್ ಆಯಿತು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಒಂದು ಸ್ವಲ್ಪ ಬ್ಯುಸಿ ಇರೋ ಕಾರಣ. ಆದರೆ ಬಟ್ ಯಾರು ನಮ್ಮ ಒಂದು ವಾಟ್ಸಪ್ ಚಾನಲ್ ಇದ್ದರೆ ನೋಡಿ, ಅವ್ರಿಗೆ ಕಂಪ್ಲೀಟ್ ಸ್ಟೇಟಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಯಾಕಂದರೆ ಜಸ್ಟು SSBದೆಲ್ಲ ಬೇರೆ ಒಂದು ಸ್ಕಾಲರ್ಶಿಪ್ ಟೆಕ್ಸ್ಟ್ ಮುಖಾಂತರ ಆಯಿತು, ಲಿಂಕ್ ಸಮೇತ ಹಾಕೋದಾಯಿತು. ನಾನು ಅಲ್ಲಿ ಕಂಪ್ಲೀಟಾಗಿ ಆ್ಯಕ್ಟಿವ್ ಇರ್ತೀನಿ. ಯಾಕಂದರೆ ಅಲ್ಲಿ ವೀಡಿಯೋ ಮಾಡಿ ತಿಳಿಸೋದಿಲ್ಲ, ಜಸ್ಟ್ ಲಿಂಕ್ನ ಪೇಸ್ಟ್ ಮಾಡೋದಿರುತ್ತೆ. ಅದು ನಾವು ಹೋಗ್ತಿರೋ ನಾರ್ಮಲ್ ಟೈಮಲ್ಲಿ ಕೂಡ ನಾನು ಅಪ್ಡೇಟ್ ಮಾಡ್ಬೋದು. ವೀಡಿಯೋ ಮಾಡೋಕ್ಕೆ ಟೈಮ್ ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ವಾಟ್ಸಪ್ಪಲ್ಲಿ ಚಾನಲ್ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಎಲ್ಲಿ ಲಿಂಕ್ ಸಿಗುತ್ತೆ ಅಂತ ಕೇಳಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಿಗುತ್ತೆ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳೋದ್ರೆ ಬೇಗ ನೋಟಿಫಿಕೇಷನ್ಸ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಮೇತ ನೋಡ್ಬೋದಾಗಿರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಏನೋ ಒಂದು ಡೌಟ್ಸ್, ಏನೇ ಇರಲಿ ಡೌಟ್ಸ್ ಕಂಪ್ಲೀಟಾಗಿ ಕಮೆಂಟ್ಸ್ ಬೇಕಾಗಿ ನಿಮಗೆ ಅಲ್ಲೇ ರೆಸ್ಪಾನ್ಸ್ ಮಾಡ್ತೀನಿ. ಇಲ್ಲಾಂದರೆ ನಾನು ಕಂಪ್ಲೀಟಾಗಿ ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.